ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಹರಿದಾಸರ ಸಾಧು ಸಂತರ ನೆಲೆಬೀಡಾದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕೇಂದ್ರ ಅತ್ಯಂತ ಸುಪ್ರಸಿದ್ಧವಾಗಿರತಕ್ಕಂಥದ್ದು, ದಾಸಚತುಷ್ಟಯರಲ್ಲಿ ಕಡೆಯವರಾದ, ಕನ್ನಡ ವಿಶ್ವಕೋಶದಂತೆ ಇರುವಂತಹ ಕನ್ನಡ ನ್ಯಾಯಸುಧೆ ಎಂಬುದಾಗಿ ಕರೆಸಿಕೊಳ್ಳಲ್ಪಡುವ ಹರಿಕಥಾಮೃತಸಾರವನ್ನು ರಚಿಸಿ ದಾಸ ಸಾಹಿತ್ಯದ ಕ್ಷೇತ್ರವನ್ನು ಅತ್ಯಂತ ಶ್ರೀಮಂತಗೊಳಿಸಿರ್ತಕ್ಕಂತಹ ಮಹಾನುಭಾವರು ಜಗನ್ನಾಥದಾಸರು. ಅಂತಹವರ ಸನ್ನಿಧಾನದಲ್ಲಿ ಏನು ಈಗಾಗಲೇ ನಮ್ಮ ಪರಮಗುರುಗಳು ನಡೆದಾಡುವರಾಯರು ಎಂಬುದಾಗಿ ಪ್ರಸಿದ್ಧರಾದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಇಲ್ಲಿ ಮಠದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಅಂತಹ ಮಠವು ಅನೇಕ ದಶಕಗಳಿಂದ ಭಕ್ತರ ಒಂದು ಶ್ರದ್ಧಾ ಕೇಂದ್ರವಾಗಿ ನಡೆದುಕೊಂಡು ಬಂದು ಕಾಲಕ್ರಮವಾಗಿ ಶಿಥಿಲವಾಗಿ ಮತ್ತು ಇನ್ನಷ್ಟು ಸೌಕರ್ಯಗಳ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಈ ಮಠವನ್ನು ಜೀರ್ಣೋದ್ಧಾರ ಮಾಡಬೇಕು ಎಂಬುದಾಗಿ ಸಂಕಲ್ಪಿಸಿದಾಗ ನಮ್ಮ ಮಾನವೀಯ ಸಮಸ್ತ ಭಕ್ತರು, ಜಾತ್ಯತೀತವಾದ ಭಕ್ತರೆಲ್ಲರೂ ಕೂಡ ಅತ್ಯಂತ ಸಂತಸದಿಂದ ಹೋಗೊಟ್ಟು ಆ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮುನ್ನ ಒಂದು ಜೀರ್ಣೋದ್ಧಾರ ಸಮಿತಿ, ಕಟ್ಟಡ ಪುನರ್ನಿರ್ಮಾಣ ಸಮಿತಿ ಎಂಬುದಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಎಲ್ಲ ಸಮುದಾಯದ ಬೇರೆ ಬೇರೆ ವ್ಯಕ್ತಿಗಳನ್ನು ಅದರಲ್ಲಿ ಆಯೋಜಿಸಿ ತನ್ಮೂಲಕವಾಗಿ ಸಮಸ್ತ ಭಕ್ತರ ದೇಣಿಗೆಯಿಂದ ಉತ್ತಮವಾದ ರೀತಿಯಲ್ಲಿ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸಂಕಲ್ಪಿಸಿದಾಗ ಅತ್ಯಂತ ಪಾರದರ್ಶಕವಾಗಿ ಸಮುದಾಯದ ಎಲ್ಲ ಜನಾಂಗವನ್ನು, ಬೇರೆ ಬೇರೆ ಸಮುದಾಯದ, ವಿಪ್ರ ಸಮುದಾಯದ, ಆರ್ಯವೈಶ್ಯ ಸಮುದಾಯದ, ಅದೇ ರೀತಿಯಾಗಿ ಕ್ಷತ್ರಿಯ ಸಮುದಾಯದ ಮತ್ತು ಇತರ ಸಮುದಾಯದ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ವ್ಯಕ್ತಿತ್ವ ಯಾರು ಎಂಬುದಾಗಿ ಹುಡುಕುವಾಗ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚಮಂ ಎಂಬುದಾಗಿ ಹೇಳಿದಂತೆ ಆ ದೈವ ಸಂಕಲ್ಪದಿಂದ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಯಾರು ಅಂತ ಹುಡುಕಿದಾಗ ಮೊಟ್ಟ ಮೊದಲಿಗೆ ಕಂಡದ್ದು ನಮ್ಮ ಮುದ್ದು ರಂಗರಾಯರು. ನಮ್ಮ ಶ್ರೀಮಠದ ಶಿಷ್ಯರು ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಆಗುತ್ತೆ. ಮೂಲತಃ ಲಿಂಗಸುಗೂರು ತಾಲೂಕಿನವರಾದರೂ ಕೂಡ ತಮ್ಮ ವೃತ್ತಿ ಪ್ರವೃತ್ತಿ ಎಲ್ಲವನ್ನೂ ಕೂಡ ಮಾನವೀ ಪ್ರಾಂತದಲ್ಲಿ ನಡೆಸಿ ಮಾನವೀಯ ಸಮಸ್ತ ಸಮುದಾಯದ ಒಂದು ಮುದ್ದು ಕೂಸಾಗಿ, ಮುದ್ದು ರಂಗನಾಗಿ, ಅತ್ಯಂತ ಪ್ರಸಿದ್ಧರಾದಂಥ ವ್ಯಕ್ತಿಯಾಗಿ ನಮ್ಮ ಮುದ್ದುರಂಗರಾಯರು ನಮ್ಮ ಕಣ್ಣಿಗೆ ತೋರಿದರು. ಅವರನ್ನು ಮುಂದಿಟ್ಟು ಜೊತೆಗೆ ನಮ್ಮ ವೈಶ್ಯ ಸಮುದಾಯದ ಎಲ್ಲರ ಒಂದು ವಿಶೇಷವಾದ ಒಡನಾಟವನ್ನು ಹೊಂದಿರತಕ್ಕಂತಹ ನಮ್ಮ ಅಂಕಯ್ಯ ಶೆಟ್ಟಿ, ಅದೇ ರೀತಿಯಾಗಿ ಮುತ್ತುರಾಜ್ ಶೆಟ್ಟಿ ಮತ್ತು ನಮ್ಮ ರಾಘವೇಂದ್ರ ಶೆಟ್ಟಿ ಇವರೆಲ್ಲರನ್ನು ಒಗ್ಗೂಡಿಸಿದಾಗ ಒಂದು ನಿರ್ಮಾಣವಾದಂತಹ ಸಮಿತಿಯೇ ಇವತ್ತಿನ ಯಶಸ್ಸಿಗೆ ಪರಿಪೂರ್ಣವಾದಂತಹ ಒಂದು ಕಾರಣಕರ್ತರಾಗಿದ್ದಾರೆ. ಸಮಿತಿ ಆಯಿತು, ಕಟ್ಟಡ ಏನು ಮಾಡಬೇಕು ಅಂತಾಯಿತು, ಆದರೆ ಅದಕ್ಕೆ ದೇಣಿಗೆ ಆಗ್ಬೋದು ಅಥವಾ ತನು ಮನ ಧನಗಳಿಂದ ಎಲ್ಲದರಿಂದಲೂ ಸೇವೆ ಸಲ್ಲಿಸಿರ್ತಕ್ಕಂತಹ ನಿಮ್ಮಂತಹ ಸಮಸ್ತ ಭಕ್ತರ ಒಂದು ಪ್ರಯತ್ನ ಮತ್ತು ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ, ಇದು ರಾಯರ ನಿಜವಾದ ಅನುಗ್ರಹಕ್ಕೆ ಕಾರಣವಾದಂಥದ್ದು, ರಾಯರ ಪಾದಕ್ಕೆ ಸೇರುವಂಥದ್ದು. ಸುಮಾರು ಈಗಾಗಲೇ ತಿಳಿಸಿದಂತೆ 1.5 ಕೋಟಿ ರೂಪಾಯಿ ಮೌಲ್ಯದ ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಅನ್ನುವಂಥದ್ದು ಬಹಳ ಯಶಸ್ವಿಯಾಗಿ, ಒಂದರ್ಥದಲ್ಲಿ ಮಂತ್ರಾಲಯಕ್ಕೆ ಪ್ರತಿಯಾಗಿ
ಏನು ಮಂತ್ರಾಲಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಭಕ್ತರ ಸಹಕಾರ ರಾಯರ ಅನುಗ್ರಹದಿಂದ ನಡೀತಾ ಇದೆ, ಅದಕ್ಕೆ ಪ್ರತಿಯಾಗಿ, ಯಾಕೆಂದರೆ ರಾಯರು ಅಲ್ಲಿ ನಡೆಸ್ಕೊಂಡಿದ್ದಾರೆ, ಅವರ ತಮ್ಮನ ಸನ್ನಿಧಾನ ಇದು, ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಆಗಬೇಕು ಅಂತ ರಾಯರ ಸಂಕಲ್ಪ. ಬಹಳ ಸುಂದರವಾಗಿ ಮಾಡಿದ್ದಾರೆ. ನಾವು ನೂರಾರು ಕಟ್ಟಡಗಳನ್ನು ಕಟ್ಟಿದ್ದೇವೆ, 10 ಕಡೆಗೆ ಜೀರ್ಣೋದ್ಧಾರಗಳನ್ನು ಮಾಡಿದ್ದೇವೆ. ಆದರೆ ಅದೆಲ್ಲ ಒಂದು ಭಾಗವಾದರೆ ನಮ್ಮ ಮಾನವಿಯಲ್ಲಿ ಏನು ರಾಯರ ಮಠದ ನವೀಕೃತವಾದಂಥ ಕಟ್ಟಡವಾಗಿದೆ, ಇದು ಒಂದು ಭಾಗ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗುತ್ತೆ. ಬೇರೆ ಬೇರೆ ಕಡೆಗೆ ಜೀರ್ಣೋದ್ಧಾರವನ್ನು ಮಾಡುವಾಗ ಸ್ವಲ್ಪವಾದರೂ ಮಠದ ಮೂಲಭೂತವಾದ ಹಣವನ್ನು ನಾವು ಅಲ್ಲಿ ಒದಗಿಸಿದ್ದುಂಟು. ಈಗ ಉದಾಹರಣೆಗೆ ಒಂದು 10 ಲಕ್ಷ ರೂಪಾಯಿ ಆಗತ್ತೆ ಅಂದರೆ 1 ಲಕ್ಷ ರೂಪಾಯಿ ಮಠದಿಂದ ಕೊಟ್ಟಿದ್ದು, 1 ರೂಪಾಯಿಯೂ ಕೊಡದೆ ಎಲ್ಲ ಮಾನವೀಯ ಸಮಸ್ತ ಭಕ್ತರ ಸಹಕಾರದಿಂದಲೇ ಪೂರ್ಣವಾಗಿ ನಿರ್ಮಾಣಗೊಂಡಂತಹ ಏಕೈಕ ಜೀರ್ಣೋದ್ಧಾರ ಅಂದರೆ ಅದು ಮಾನವೀಯ ಜೀರ್ಣೋದ್ಧಾರ. ಯಾಕೆ ಅಂತಂದರೆ ನಮ್ಮ ಮಾನವೀಯ ಜನತೆಯ ಮಾನವೀಯತೆ, ಅವರ ಭಕ್ತಿ, ಅವರ ಔದಾರ್ಯ ಜೊತೆಗೆ ಅವರು ಒಂದು ಕಾರ್ಯವನ್ನು ಕೈ ಹಿಡಿದ್ರು ಅಂತಂದರೆ ಅದು ಪರಿಪೂರ್ಣವಾಗೋ ತನಕ ಬಿಡೋದಿಲ್ಲ. ಇದು ಕೇವಲ ಇಲ್ಲಿ ಮಠದ ಜೀರ್ಣೋದ್ಧಾರದಲ್ಲಿ ಮಾತ್ರ ಅಲ್ಲ, ನಮ್ಮ ಜಗನ್ನಾಥದಾಸರ ಸನ್ನಿಧಾನದ ಜೀರ್ಣೋದ್ಧಾರ, ರಜತ ರಥ ನಿರ್ಮಾಣ, ಪಲ್ಲಕ್ಕಿ ನಿರ್ಮಾಣ, ಮತ್ತು ಮೇಲ್ಗಡೆಗೆ ಹರಿಕಥಾಮೃತ ಸಾರ ಸೌಧ, ಈ ಎಲ್ಲ ಕಾರ್ಯಕ್ರಮವೂ ಕೂಡ ಬಹಳ ಸುಂದರವಾಗಿ, ಬಹಳ ಯಶಸ್ವಿಯಾಗಿ, ಪರಿಪೂರ್ಣವಾಗಿ ನಿರ್ವಹಿಸಿರ್ತಕ್ಕಂತಹ ಕೀರ್ತಿಯು ಕೂಡ ನಮ್ಮ ಮಾನವೀಯ ಜನತೆಗೆ ಸಲ್ಲತ್ತೆ. ಅದರಲ್ಲಿ ನಮ್ಮ ಅಂಕಯ್ಯ ಶೆಟ್ಟರು ಪ್ರಧಾನ ಪಾತ್ರವನ್ನು ವಹಿಸಿದರು. ಇಲ್ಲಿ ಯಾರೋ ಒಬ್ಬರಿಬ್ಬರ ಹೆಸರನ್ನು ಹೇಳೋದು ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡಂಥ ಅವರು 1 ರೂಪಾಯಿಯಿಂದ ಲಕ್ಷಾಂತರ ಮೌಲ್ಯದ ದೇಣಿಗೆಯನ್ನು ನೀಡಿರ್ತಕ್ಕಂತಹ ಎಲ್ಲ ಭಕ್ತರಾಗ್ಬೋದು, ದೇಣಿಗೆಯನ್ನು ನೀಡದೆ ಈ ಕಾರ್ಯಕ್ಕೆ ದೈಹಿಕವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಭಕ್ತರಾಗ್ಬೋದು, ಅಥವಾ ದೈಹಿಕವಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗದೇ ಇರತಕ್ಕಂಥವರು ಮಾನಸಿಕವಾಗಿ ನಮ್ಮ ರಾಯರ ಮಠ ಜೀರ್ಣೋದ್ಧಾರ ಆಗಬೇಕು, ನಮ್ಮ ಜಗನ್ನಾಥದಾಸರ ಸನ್ನಿಧಾನ ಜೀರ್ಣೋದ್ಧಾರ ಆಗಬೇಕು ಎಂಬುದಾಗಿ ಸಂಕಲ್ಪಿಸಿದಂಥ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಂತಹ ಅವರುಗಳು ಕೂಡ ಈ ಪುಣ್ಯಕ್ಕೆ ಭಾಗಿಗಳಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಮುಕ್ತವಾಗಿ ರಾಯರ ಒಂದು ಸಂದೇಶವಾಗಿ ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಭಾಳ ಚೊಕ್ಕಟವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿ ರಾಯರಿಗೆ ಭವ್ಯವಾದ ಮಂದಿರವನ್ನು ಪುನರ್ನಿರ್ಮಾಣ ಮಾಡಿರ್ತಕ್ಕಂತಹ ಪುಣ್ಯ ಮತ್ತು ಕೀರ್ತಿ ಹೆಸರು ಇದು ನಮ್ಮ ಮಾನವೀಯ ಜನತೆಗೆ ಸಲ್ಲತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಗ್ಬೋದು, ಹಾಲಿ ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಮಂತ್ರಿಗಳಾಗ್ಬೋದು, ಪಕ್ಷಾತೀತವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠ ಪಕ್ಷಾತೀತವಾದಂತಹ ಸಮಸ್ತ ಭಕ್ತರನ್ನು ಹೊಂದಿರತಕ್ಕಂಥ ಮಠ, ಜಾತ್ಯತೀತವಾದ ಸಮಸ್ತ ಭಕ್ತರನ್ನು ಹೊಂದಿರತಕ್ಕಂಥ ಮಠ, ಮಠಾತೀತವಾಗಿ ಮತಾತೀತವಾಗಿ ಸಮಸ್ತ ಭಕ್ತರನ್ನು ಹೊಂದಿರತಕ್ಕಂಥ ಮಠ, ಏಕೈಕ ಮಠ ಅದು ರಾಘವೇಂದ್ರ ಸ್ವಾಮಿಗಳವರ ಮಠ. ಇವತ್ತು ಯಾವುದೇ ಜನಾಂಗವೂ ಕೂಡ ರಾಯರ ಭಕ್ತರಾಗಿದ್ದಾರೆ. ಕೇವಲ ಹಿಂದೂಗಳು ಅಂತಲ್ಲ, ಮುಸಲ್ಮಾನರು ಅಂತಲ್ಲ, ಕ್ರೈಸ್ತರು ಅಂತಲ್ಲ, ಎಲ್ಲ ಸಮುದಾಯದ ಎಲ್ಲ ಧರ್ಮದ ಅನುಯಾಯಿಗಳು ಕೂಡ ರಾಯರಲ್ಲಿ ಅತ್ಯಂತ ಭಕ್ತಿಯಿಂದ ನಡೆದುಕೊಂಡು ರಾಯರ ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥದ್ದು ಶತಶತಮಾನಗಳ ಇತಿಹಾಸದಿಂದ ನಾವು ಕಂಡು ಕೇಳಿ ತಿಳಿದಿರತಕ್ಕಂಥ ವಿಷಯವಾಗಿದೆ. ಅಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇದರ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಮುಖ್ಯವಾಗಿ ಮುದ್ದು ರಂಗರಾಯರು, ಮನ್ಸಾಲಿ ವೆಂಕಯ್ಯ ಶೆಟ್ಟಿಯವರು, ನಮ್ಮ ಇಬ್ರಾಂಪುರ ಗೋಪಾಲ ಅವರು, CH ಸೂರಿಬಾಬು ಅವರು, ಇವರೆಲ್ಲರೂ ಕೂಡ ಇದಕ್ಕೆ ಮುಂದಾಳತ್ವವನ್ನು ವಹಿಸಿ ಇದರ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಪ್ರಕೃತ ನಮ್ಮವರು, ನಮ್ಮ ಮಠದ ಭಕ್ತರು ಮತ್ತು ನಮ್ಮ ಮಠದ ಶಿಷ್ಯರು, ಶಿಷ್ಯಮನತನದ ಅರಸೊತ್ತಿಗೆಗಳು ಅಂತ ಆ ಕಾಲದ ರಾಜರ ಮಾಂಡಲಿಕರ ಒಂದು ಸಂಸ್ಥಾನಗಳಿದ್ದಾವೆ. ಅವುಗಳಲ್ಲಿ ಸುರಪುರ, ಅದೇ ರೀತಿಯಾಗಿ ನಮ್ಮ ಅರಿಕೇರ ಮೊದಲಾದಂತಹ ಸಂಸ್ಥಾನ, ಸಂಡೂರು, ಗದ್ವಾಲ್ ಮೊದಲಾದಂತಹ ಸಂಸ್ಥಾನದ ಅರಸರುಗಳು ಕೂಡ ನಮ್ಮ ಮಠದ ಶಿಷ್ಯರಾಗಿ ಅವರು ಕಾಲಕಾಲದಲ್ಲಿ ಪರಂಪರಾಗತವಾಗಿ ನಡೆದುಕೊಂಡು ಬಂದಂಥವರು. ಅಂತಹ ಶಿಷ್ಯ ಮನತನದ ಜನಪ್ರತಿನಿಧಿಗಳಾಗಿ, ಮಾಜಿ ಶಾಸಕರಾಗಿ, ಪ್ರಸ್ತುತ ಜನಾವಾಸದಲ್ಲಿ ವಿಶೇಷವಾಗಿ ಜನಗಳ ಅಭಿಮಾನಕ್ಕೆ ಪಾತ್ರರಾಗಿರ್ತಕ್ಕಂತಹ
ನಮ್ಮ ರಾಜ ವೆಂಕಟಪ್ಪ ನಾಯಕ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ರಾಯರ ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರನ್ನು ಅಭಿನಂದಿಸಿ ನಮ್ಮ ಮುದ್ದು ರಂಗರಾಯರಿಗೆ ನಾವು ಈ ಸಂದರ್ಭದಲ್ಲಿ ಅವರು ಮಾಡಿದಂತಹ ಸೇವೆ, ಅವರ ವ್ಯಕ್ತಿತ್ವ, ಅವರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂಥ ಸ್ವಭಾವ, ಇದನ್ನು ಕಂಡು ಅವ್ರಿಗೇನೋ ದೊಡ್ಡ ಸನ್ಮಾನ ಪತ್ರ ಇನ್ನೊಂದು ಮತ್ತೊಂದು ಅಲ್ಲ, ಚಿರಂಜೀವಿಯಾಗಿರೋ ಚಿನ್ನ ನೀನು ಎಂಬುದಾಗಿ ತುಂಬ ಹೃದಯದಿಂದ ನಾವು ಆಶೀರ್ವದಿಸಿ, ಇಂತಹ ಮುದ್ದುರಂಗರಾಯರು ಪ್ರತಿ ಊರಿನಲ್ಲಿ ಒಬ್ಬೊಬ್ಬರು ನಮಗೆ ದೊರೆತರೆ ನಮ್ಮ ಧರ್ಮ ಕಾರ್ಯಗಳು, ಧರ್ಮ ಸಂಸ್ಥಾನಗಳು ಮತ್ತು ಸಾಮಾಜಿಕ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಸುಂದರವಾಗಿ ನಡೆಯುತ್ತೆ ಅಂತೇಳಿ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸಿ, ನಮ್ಮ ಮನ್ಸಾಲಿ ವೆಂಕಯ್ಯ ಶೆಟ್ಟಿ ಅವರು ಕೂಡ ಮಠಕ್ಕೆ ಎಲ್ಲ ರೀತಿಯಲ್ಲಿ ಸೇವೆಯನ್ನು ಕಾಲದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಕಾಲಿನ ಅನಾರೋಗ್ಯದ ನಿಮಿತ್ತವಾಗಿ ಅವರು ವೇದಿಕೆ ಮೇಲೆ ಬರಲಿಲ್ಲ. ಅವರನ್ನು ಕೂಡ, ಅವರು ಮಠದ ಶಿಷ್ಯರು, ನಮ್ಮ ಮಠದ ಮುದ್ರಾ ಶಿಷ್ಯರು, ಅವರನ್ನು ಕೂಡ ನಾವು ತುಂಬ ಹೃದಯದಿಂದ ಅಭಿನಂದಿಸಿ, ಅವರಿಗೂ ಕೂಡ ಭಗವಂತ ದೀರ್ಘ ಆಯುಷ್ಯ ಆರೋಗ್ಯ, ಅದೇ ರೀತಿಯಾಗಿ ಅವರು ವೃತ್ತಿ ವ್ಯಾಪಾರ ಎಲ್ಲದರಲ್ಲಿಯೂ ಕೂಡ ಯಶಸ್ಸನ್ನು ನೀಡಲಿ ಅಂತ ಹೇಳ್ತಾ, ನಮ್ಮ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದಂತಹ ನಮ್ಮ ಮಠದ ಶಿಷ್ಯರಾದ ಮುತ್ತುರಾಜ್ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿ, ರಾಘವೇಂದ್ರ ಶೆಟ್ಟರು ಮತ್ತು ಇತರ ನಮ್ಮ ವೈಶ್ಯ ಭಕ್ತದ ಸಮುದಾಯದವರು ಮತ್ತು ವಿಪ್ರ ಸಮುದಾಯದವರು, ಅದೇ ರೀತಿಯಾಗಿ ನಮ್ಮ ಇತರ ಸಮುದಾಯದ ಎಲ್ಲ ವ್ಯಕ್ತಿಗಳನ್ನು ಕೂಡ ತುಂಬ ಹೃದಯದಿಂದ ಅಭಿನಂದಿಸಿ, ಈ ಕಾರ್ಯದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರನ್ನೂ ಕೂಡ ನಾವು ಅಭಿನಂದಿಸ್ತೇವೆ. ನಮ್ಮ ಚಿರಂಜೀವಿ ವಿಜಯ ಇಬ್ರಾಂಪುರ ಯುವ ನಾಯಕ ಮತ್ತು ನಮ್ಮ ಚಿರಂಜೀವಿ, ಆತನೂ ಕೂಡ ವಿಶೇಷವಾಗಿ ಜನರ ಒಂದು ಅಭಿಮಾನ ಪಾತ್ರನಾಗಿ, ಮುದ್ದುರಂಗರಾಯರು ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ವಿಜಯ ಇಬ್ರಾಂಪುರ ಅವರಿಗೆ ಇನ್ನೂ ಹೆಚ್ಚಿನ, ಯಾಕೆಂದರೆ ಯುವಕರಾದ್ದರಿಂದ ಆ ಚಿರಂಜೀವಿಗೆ ಇನ್ನೂ ಬೇರೆ ಬೇರೆ ಮಠದ ಕೆಲವು ಜವಾಬ್ದಾರಿಗಳನ್ನು ಕೂಡ ನೀಡಲಿದ್ದೇವೆ. ಮಠದ ಜಮೀನುಗಳು ಈ ತಾಲೂಕಿನಲ್ಲಿ ಸಾಕಷ್ಟು ಇದ್ದಾವೆ, ಅವುಗಳ ಮೇಲೆ ಉಸ್ತುವಾರಿಯನ್ನು ನೋಡಿಕೊಳ್ಬೇಕು ಮತ್ತು ಸಾರ್ವಜನಿಕರಿಗೆ ಮಠಕ್ಕೆ ಒಂದು ಪಬ್ಲಿಕ್ ಕೋಆರ್ಡಿನೇಷನ್ ಆಗಿ ಅವರು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನು ಅವರಿಗೆ ಮುಂಬರುವ ದಿನಗಳಲ್ಲಿ ಮಠದ ವತಿಯಿಂದ ನಾವೆಲ್ಲ ವಹಿಸೋರಿದ್ದೀವಿ ಅಂತ ಹೇಳ್ತಾ, ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಒಬ್ಬೊಬ್ಬರನ್ನೂ ಕೂಡ ನಾವು ಅಭಿನಂದಿಸಿ, ರಾಯರ ಆಶೀರ್ವಾದ ಅನುಗ್ರಹ ನಿಮಗೆ ಸದಾ ಕಾಲ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.